ಸಮಸ್ತ ಜನತೆಗೆ ಬುಡಕಟ್ಟು ಗೌರವ ದಿನದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಪ್ರತೀಕ್ಷಾ ಮಲ್ಲಪ್ಪ ಮರೆಗುದ್ದಿ. ನಾನು ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಲಗೂರಿನಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೀರು, ಅರಣ್ಯ ಮತ್ತು ಭೂಮಿಯ ದೀಪ ಸದಾ ಬೆಳಗಲಿ, ಸದಾ ಜನವಸತಿ ಯೋಗ್ಯವಾದ ಸ್ಥಾನದಲ್ಲಿರಲಿ, ಮಾತೃಭೂಮಿಗೆ ಸ್ವರಾಜ್ಯ ದೊರೆಯಲಿ ಎಂದು ಸಂದೇಶ ಸಾರಿದ ಭಗವಾನ್ ಬಿರ್ಸಾ ಮುಂಡಾರವರ ಜನ್ಮದಿನದ ಶುಭಾಶಯಗಳು. ಬಿರ್ಸಾ ಮುಂಡಾರವರು ನವೆಂಬರ್ 15, 1875ರಲ್ಲಿ ಜಾರ್ಖಂಡ್ ರಾಜ್ಯದ ಕುಂತಿ ಎಂಬ ಜಿಲ್ಲೆಯಲ್ಲಿ ಜನಿಸಿದರು. ಬಿರ್ಸಾರವರು ತನ್ನ ಶಿಕ್ಷಕ ಜೈವಾಲ್ ನಾಗ್ ಅವರ ಮಾರ್ಗದರ್ಶನದಲ್ಲಿ ಸಲ್ಗಾದಲ್ಲಿ ಶಿಕ್ಷಣ ಪಡೆದರು. ಬ್ರಿಟಿಷರು ಶಿಕ್ಷಣದ ಮೂಲಕ ಬುಡಕಟ್ಟು ಸಮುದಾಯವನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳಿಸುವ ಗುರಿಯನ್ನು ಹೊಂದಿದ್ದಾರೆ ಎಂದು ತಿಳಿದು ಅವರ ವಿರುದ್ಧ ಹೋರಾಟಕ್ಕೆ ಇಳಿದರು. ಮುಂಡಾರವರು ದಂಗೆಗೆ ಪ್ರಮುಖ ಕಾರಣವೆಂದರೆ ವಸಾಹತುಶಾಹಿ ಮತ್ತು ಸ್ಥಳೀಯ ಅಧಿಕಾರಿಗಳ ಅನ್ಯಾಯದ ಭೂಕಬಳಿಕ ಪದ್ಧತಿ ಕಾರಣವಾದವು. ಮುಂದೆ ಮುಂಡಾರವರು ಬುಡಕಟ್ಟು ಸಮುದಾಯದ ಸಂಸ್ಕೃತಿಯನ್ನು ಉಳಿಸಲು ಶ್ರಮಿಸಿದರು. ಬ್ರಿಟಿಷರ ವಿರುದ್ಧ ಹೋರಾಡಿದ್ದಕ್ಕಾಗಿ ಮುಂಡಾರವರು 2 ವರ್ಷ ಜೈಲಿನಲ್ಲಿ ಬಂಧಿಸಲಾಯಿತು. ಹೀಗೆ ಬುಡಕಟ್ಟು ಸಮುದಾಯವನ್ನು ಸಂಸ್ಕೃತಿ ಪರಂಪರೆಯನ್ನು ಉಳಿಸಲು ಹಗಲು ಇರುಳು ಬ್ರಿಟಿಷರ ವಿರುದ್ಧ ಹೋರಾಡಿದ ಮುಂಡಾರವರು ತಮ್ಮ 24ನೇ ವಯಸ್ಸಿನಲ್ಲಿ ಜೂನ್ 9, 1900ರಲ್ಲಿ ಜಾರ್ಖಂಡ್ನಲ್ಲಿ ನಿಧನರಾದರು. ಮುಂಡಾರವರ ಸ್ಮರಣಾರ್ಥಕವಾದ ಜಾರ್ಖಂಡ್ನಲ್ಲಿ ಬಿರ್ಸಾ ವಿಶ್ವವಿದ್ಯಾಲಯ, ಬಿರ್ಸಾ ಕಾಲೇಜು, ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣ, ಬಿರ್ಸಾ ಮುಂಡಾ ಬುಡಕಟ್ಟು ವಿಶ್ವವಿದ್ಯಾಲಯ, ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಂಗಣ, ಬಿರ್ಸಾ ಮುಂಡಾ ಉದ್ಯಾನವನ ಹೀಗೆ ಹಲವಾರು ಸಂಸ್ಥೆಗಳು ಅವರ ಹೆಸರಿನಲ್ಲಿ ನಡೆಯುತ್ತಿವೆ. ಇನ್ನೊಮ್ಮೆ ಬಿರ್ಸಾ ಮುಂಡಾರವರ ಜನ್ಮದಿನದ ಶುಭಾಶಯಗಳು. ಧನ್ಯವಾದಗಳು.